ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಕ್ಷರಶಃ ಸೆಡ್ಡು ಹೊಡೆದಿದ್ದಾರೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ. ನೋಡಿ, ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಉಳಿದಿರೋದು ಮೂರು ರಾಜ್ಯಗಳು. ಒಂದು ಕರ್ನಾಟಕ, ಇನ್ನೊಂದು ಹಿಮಾಚಲ ಪ್ರದೇಶ, ಮೂರನೇದ್ದು ತೆಲಂಗಾಣ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾರಕ್ಕೆ 3 ಸಲ ಹೋಗಿ ದಿಲ್ಲಿಯಲ್ಲಿ ಹೈಕಮಾಂಡ್ ಎದುರಿಗೆ ಡೊಗ್ಗು ಸಲಾಮ್ ಹೊಡೆದು ಬರ್ತಾರೆ. ಇಲ್ಲಿ ಇನ್ನಿಲ್ಲದ ಹಾಗೆ ಆಟಾಟೋಪ ತೋರಿಸ್ತಾರೆ, ದುರಹಂಕಾರವನ್ನು ಮೆರೀತಾರೆ. ಯಾವ ರೀತಿ ಗುಟ್ರು ಹಾಕ್ತಾರೆ ಅಂದರೆ ಇವ್ರಿಗಿಂತ ದೊಡ್ಡ ನಾಯಕರು ಯಾರು ಕರ್ನಾಟಕದಲ್ಲಿ ಇಲ್ಲೇ ಇಲ್ಲ ಅನ್ನುವ ರೀತಿಯಲ್ಲಿ ವಿಪಕ್ಷದವರ ಮೇಲೆಯೂ ಇವರ ವಾಗ್ದಾಳಿ ಶುರುವಾಗುತ್ತೆ, ಮಾಧ್ಯಮದವರ ಮೇಲೆಯೂ ವಾಗ್ದಾಳಿ, ಸಹೋದ್ಯೋಗಿಗಳ ಮೇಲೆಯೂ ಇವರ ವಾಗ್ದಾಳಿ. ಆದರೆ ದಿಲ್ಲಿಗೆ ಹೋದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಹುಲಿ ಇದ್ದವರು ಇಲಿ ಆಗಿಬಿಡ್ತಾರೆ. ಅಲ್ಲಿ ಮಾಧ್ಯಮದವ್ರು ಹೋಗಿ ಇವ್ರ ಹತ್ರ ಮೈಕ್ ಹಿಡಿದ ತಕ್ಷಣ ಇನ್ನೂ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತ ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಪರದಾಡ್ತಾರೆ. ಹೋಗ್ತಾರೆ ಬರ್ತಾರೆ. ರಾಹುಲ್ ಗಾಂಧಿ ಇವರಿಗೆ ಅಪಾಯಿಂಟ್ಮೆಂಟೇ ಕೊಡೋದಿಲ್ಲ. ಇಂಥ ದುಸ್ಥಿತಿಯಲ್ಲಿರುವಂಥ ಮುಖ್ಯಮಂತ್ರಿ, ಈ ರೀತಿ ಮುಖ್ಯಮಂತ್ರಿಗಳು ಇರಬೇಕು ಅಂತ ನಿರೀಕ್ಷೆ ಮಾಡುವಂಥ ಹೈಕಮಾಂಡು ಅಂದರೆ ರಾಹುಲ್ ಗಾಂಧಿಯವರ ಮತ್ತು ಸೋನಿಯಾ ಗಾಂಧಿಯವರ ನಿಲುವು ಏನು ಅಂದರೆ, ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಆತ ನಮ್ಮೆದುರಿಗೆ ಮಾಂಡಲೀಕನ ಹಾಗಿರಬೇಕು, ನಾವು ರಾಜರು ಅನ್ನುವಂಥ ಭ್ರಮೆಯಲ್ಲಿ ಅವರಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಇವರು ಚಕ್ರತಾಳವನ್ನು ಬಾರಿಸ್ತಾರೆ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ. ಇನ್ನು ಅಲ್ಲಿ ಹೋಗಿ ಹಿಮಾಚಲ ಪ್ರದೇಶದಲ್ಲಿ ಸುಖವಿಂದರ್ ಸಿಂಗ್ ಸುಕ್ಕು, ಈ ಪ್ರಿಯಾಂಕಾ ವಾಡ್ರಾ ಇದಾರಲ್ಲ, ಹಿಮಾಚಲ ಪ್ರದೇಶ ಚುನಾವಣೆಯ ಸಂದರ್ಭದಲ್ಲಿ ಬಾಯಿಗೆ ಬಂದ ಹಾಗೆ ಆಮಿಷಗಳನ್ನು ಒಡ್ಡಿಬಿಟ್ರು. ಅಲ್ಲಿಗೆ ಗ್ಯಾರಂಟಿಗಳನ್ನ ಘೋಷಿಸಿದರು. ಸಂಪನ್ಮೂಲವೇ ಇರಲಾರ್ದಂಥ ಅತ್ಯಂತ ಪುಟ್ಟ ರಾಜ್ಯ ಹಿಮಾಚಲ ಪ್ರದೇಶ ಇವತ್ತು ಆರ್ಥಿಕವಾಗಿ ಹೇಗೆ ನಲುಗಿ ಹೋಗಿದೆ ಅಂತಂದರೆ, ಸರ್ಕಾರದಲ್ಲಿ ಅಲ್ಲಿಯ MLAಗಳಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ. ರಾಜ್ಯ ಸರ್ಕಾರಿ ನೌಕರಿಗೆ 3 ತಿಂಗಳು ಸಂಬಳ ಆಗಲ್ಲ. ಅಂಥ ದುಸ್ಥಿತಿಯಲ್ಲಿ ರಾಜ್ಯ ವಿಲಿ ಒದ್ದಾಡ್ತಾ ಇದೆ. ಇದ್ದದರಲ್ಲಿ ಗಟ್ಟಿಮುಟ್ಟಾಗಿರೋದು, ಯಾವುದೇ ವಿವಾದ ಇಲ್ಲದೆ ಇರುವಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅನ್ನುವಂಥ ಯುವಕ ಅಲ್ಲಿಯ ಮುಖ್ಯಮಂತ್ರಿ. ಮೂಲತಃ ಈತ ಭಾರತೀಯ ಜನತಾ ಪಾರ್ಟಿ ಹಿನ್ನೆಲೆಯಿಂದ ಬಂದವರು. ಭಾರತೀಯ ಜನತಾ ಪಾರ್ಟಿ ಅನ್ನೋಕ್ಕಿಂತ ಹೆಚ್ಚಾಗಿ ಅವರಿಗೆ ಅದರ ಅಂಗಸಂಸ್ಥೆ RSSನ ಅಂಗಸಂಸ್ಥೆ ಆದಂಥ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನಾಯಕನಾಗಿ ತನ್ನ ಬದುಕನ್ನು ಕಟ್ಟಿಕೊಂಡಂಥ ಮನುಷ್ಯ. ಸಂಘಟನೆಯಲ್ಲಿ ನಿಸ್ಸೀಮನಾಗಿದ್ದೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೂಲಕ. ಅದನ್ನು ಆತ ಅತ್ಯಂತ ಹೆಮ್ಮೆ ಅಂತ ಹೇಳ್ತಾರೆ. ಅಲ್ಲಿ ಯಾವುದೇ ತಾಪತ್ರ, ಅಲ್ಲಿಯೂ ಕೂಡ ಸಂಬಳಕ್ಕೆ ತೊಂದರೆ ಇದೆ, ಸಂಪನ್ಮೂಲ ಇಲ್ಲ ಅಂತ ಸ್ವತಃ ರೇವಂತ್ ರೆಡ್ಡಿ ಬಹಳಷ್ಟು ಸಲ ಹೇಳಿದ್ದಾರೆ. ನಾವು ಭಾಳ ಒದ್ದಾಡ್ತಾ ಇದ್ದೀವಿ ಸ್ಕೀಮ್ಗಳಿಂದಾಗಿ ಅಂತ ಹೇಳ್ತಾರೆ. ಆದರೆ ಸರ್ಕಾರ ಸುಭದ್ರವಾಗಿದೆ, ಯಾವುದೇ ರೀತಿಯ ಬಂಡಾಯ ಇಲ್ಲ. ಕರ್ನಾಟಕದಲ್ಲಿ ಇದ್ದ ಹಾಗೆ ಮುಖ್ಯಮಂತ್ರಿ ಯಾವಾಗ ಚೇಂಜು ಅಂತ ಕೇಳೋದಿಲ್ಲ. ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಚನೆ ಮಾಡಲಿಕ್ಕೆ ತುದಿಗಾಲ ಮೇಲಿರುತ್ತೆ, ಕಾಂಗ್ರೆಸ್ ಸರ್ಕಾರ ಬೀಳ್ತದೋ ಅಂತ ಕಾಯ್ತಾ ಕೂತಿರ್ತದೆ. ಅಂಥ ಸ್ಥಿತಿ ತೆಲಂಗಾಣದಲ್ಲಿ ಇಲ್ಲ. ಹಾಗಾದರೆ ತೆಲಂಗಾಣದಲ್ಲಿರುವಂಥ ರೇವಂತ್ ರೆಡ್ಡಿ ರಾಹುಲ್ ಗಾಂಧಿಗೆ ಸೆಡ್ಡು ಹೊಡೆದದ್ದು ಯಾಕೆ, ಏನಂತ ಹೇಳಿದರು? ಅದಕ್ಕೆ ಕಾರಣ ಹೇಳ್ತೀನಿ. ಮೊದಲೇದಾಗಿ ಈ ರಾಹುಲ್ ಗಾಂಧಿ ತಲೆ ಇದೆಯಲ್ಲ, ಆ ತಲೆಯಲ್ಲಿ ಏನು ಬರುತ್ತೋ ಅದನ್ನು ಹೇಗೆ ತಮಗೆ ತಿಳಿಯುತ್ತೋ ಆ ರೀತಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿಬಿಡ್ತಾರೆ ಇವರು. ಅತಿ ದೊಡ್ಡದಾದಂಥ ಸಮಸ್ಯೆ. ಅದನ್ನು ಇಡೀ ದೇಶ ಒಪ್ಕೊಳ್ಳದೆ ಹೋದರು, ಸಮಾಜ ಒಪ್ಕೊಳ್ಳದೆ ಹೋದರು, ಸಮುದಾಯ ಒಪ್ಕೊಳ್ಳದೆ ಹೋದರು, ಪಕ್ಷ ಒಪ್ಕೊಳ್ಳದೆ ಹೋದರು, ಅದೇ ವಾದವನ್ನು ಮಂಡಿಸ್ತಾ ಹೈರಾಣಾಗಿ ಹೋಗ್ತಾರೆ, ನಲುಗಿ ಹೋಗ್ತಾರೆ, ಜರ್ಜರಿತಗೊಂಡು ಹೋಗ್ತಾರೆ. ಆದರೆ ಆ ವಿಚಾರವನ್ನು ಅವರು ಬಿಡೋದಿಲ್ಲ. ಆಮೇಲೆ ಯಾವ ಮುಖ್ಯಮಂತ್ರಿಯನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನ ಮಾಡೋದಿಲ್ಲ, ಸಮನ್ವಯ ಇರೋದೇ ಇಲ್ಲ. ಈಗ ನರೇಂದ್ರ ಮೋದಿ ಅವರು ಡಬಲ್ ಎಂಜಿನ್ ಸರ್ಕಾರ ಅಂತ ಅದರ ಅರ್ಥ ಕೇಂದ್ರದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಇತರ ರಾಜ್ಯದಲ್ಲಿ ಇರಬೇಕು ಅಂತಲ್ಲ. ಇಲ್ಲಿಯ ಸರ್ಕಾರದ ಜೊತೆ ರಾಜ್ಯದ ಸರ್ಕಾರ ಮತ್ತು ಕೇಂದ್ರದ ಸರ್ಕಾರದ ಮಧ್ಯೆ ಸಮನ್ವಯ ಇರಬೇಕು. ಕೇಂದ್ರದ ಯೋಜನೆಗಳನ್ನು ರಾಜ್ಯ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕು. ಕೇಂದ್ರ ಅದಕ್ಕೆ ಸಹಾಯ ಮಾಡ್ತಾ ಇರಬೇಕು ರಾಜ್ಯಕ್ಕೆ, ಸರ್ಕಾರ ಯಾರ್ದಾದರೂ ಇರಲಿ. ಆ ರೀತಿಯಾದಂಥ ಆಲೋಚನೆಯನ್ನು ನರೇಂದ್ರ ಮೋದಿಯವರು ಹೊಂದಿರೋದು. ಆದರೆ ರಾಹುಲ್ ಗಾಂಧಿ ಹಾಗಲ್ಲ. ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಅಂದರೆ ನನ್ನ ಗುಲಾಮ, ನಾನು ಅವನನ್ನು ಅಪಾಯಿಂಟ್ ಮಾಡಿದ್ದೇನೆ, ನಾ ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅಂತ ಆತನ ಮನಸ್ಥಿತಿ. ಅದಕ್ಕೊಂದು ಉದಾಹರಣೆಯನ್ನು ಇಲ್ಲಿ ಈ ತೆಲಂಗಾಣದ ವಿಚಾರದಲ್ಲಿ ಹೇಳ್ತೀನಿ. ಅಲ್ಲಿ ಮೀನಾಕ್ಷಿ ನಟರಾಜನ್ ಅಂತೇಳಿ ಕಾಂಗ್ರೆಸ್ಸಿನ ಪ್ರಭಾರಿ, ಅವರಿಗೆ ರಾಹುಲ್ ಗಾಂಧಿ ಅಲ್ಲಿಂದ ಫೋನ್ ಮಾಡ್ತಾರೆ, ಮೆಸೇಜ್ ಕೊಡ್ತಾರೆ, ನೀನು ಪಾದಯಾತ್ರೆಯನ್ನು ಮಾಡು ತೆಲಂಗಾಣದಲ್ಲಿ, ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಂತೇಳಿ ಶುರು ಮಾಡು.
ಇದಕ್ಕಿದ್ದ ಹಾಗೆ ಮೀನಾಕ್ಷಿ ನಟರಾಜನ್ ಅನೌನ್ಸ್ ಮಾಡಿಬಿಡ್ತಾರೆ. ಮುಖ್ಯಮಂತ್ರಿಗೆ ಗೊತ್ತಿಲ್ಲ, ರೇವಂತ್ ರೆಡ್ಡಿಗೆ. ಈಕೆ ಕೇವಲ ಪ್ರಭಾರಿ, ಆತ ಮುಖ್ಯಮಂತ್ರಿಗೆ ತನ್ನ ರಾಜ್ಯದಲ್ಲಿ ತನ್ನದೇ ಪಕ್ಷ ಈ ರೀತಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ ಅನ್ನುವಂಥ ವಿಚಾರವೇ ಗೊತ್ತಾಗೋದಿಲ್ಲ. ಕೊತ ಕುದಿಲಿಕ್ಕೆ ಶುರು ಮಾಡ್ತಾರೆ ರೇವಂತ್ ರೆಡ್ಡಿ. ಒಂದು ಸಂದರ್ಶನದಲ್ಲಿ ಇದೆಲ್ಲವನ್ನು ಹೊರಹಾಕ್ತಾರೆ. ತಮ್ಮ ಎಲ್ಲ ಬೇಗುದಿ ಏನಿದೆ, ತಮ್ಮ ಕಿಡಿ ಏನಿದೆ ಕಾರ್ಕೋತಾರೆ. ಮೊದಲೇದಾಗಿ ಅವ್ರು ಹೇಳ್ತಾರೆ, ನನ್ನದು ಸ್ವತಂತ್ರವಾದಂಥ ಸರ್ಕಾರ, ನಾನು ಯಾವ ಹೈಕಮಾಂಡ್ ಮೇಲೆ ನಿರ್ಭರಗೊಂಡಂಥ ವ್ಯಕ್ತಿ ಅಲ್ಲ, ನಾನೇ ಹೈಕಮಾಂಡು ಅಂತ ಹೇಳ್ತಾರೆ. ಯಾವತ್ತಾದರೂ ಕಾಂಗ್ರೆಸ್ಸಿನಲ್ಲಿ ಈ ರೀತಿ ಯಾವುದಾದ್ರೂ ವ್ಯಕ್ತಿ ಹೇಳಿದ್ದನ್ನು ಇಲ್ಲಿವರೆಗೂ ಕೇಳಿದ್ದೀರಾ ನೀವು? ಯಾವ G23 ಅವ್ರನ್ನ ಒಂದೋ ಪಕ್ಷದಿಂದ ಓಡಿಸಲಾಯಿತು, ಇಲ್ಲ ತಮಗೆ ತಾವು ಅವರು ನೇಪಥ್ಯಕ್ಕೆ ಹೋದರು, ಉಳಿದವರು ಸರೆಂಡರ್ ಆಗಿ ಶರಣಾಗಿ ರಾಹುಲ್ ಗಾಂಧಿ ಹೇಳ್ದಂಗೆ ಕೇಳ್ಕೊಂಡು ಈಗ ಜೀವನ ಮಾಡ್ತಾ ಇದ್ದಾರೆ. ಅಲ್ಲಿ ಬಂಡಾಯ ಎನ್ನುವ ಶಬ್ದಕ್ಕೆ ಯಾವುದೇ ರೀತಿಯಾದಂಥ ಅರ್ಥವೂ ಇಲ್ಲ, ಅಂಥ ವ್ಯಾಖ್ಯಾನವನ್ನು ಮಾಡೋ ಹಾಗಿಲ್ಲ, ಮತ್ತು ಅದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶವೂ ಇಲ್ಲ. ಒಂದು ವೇಳೆ ಒಬ್ಬ ವ್ಯಕ್ತಿ ಆ ರೀತಿ ಮಾತನಾಡಿದರೆ ಆತನನ್ನು ಬಣ್ಣ ಎಸೆದಂಥ ಗುಬ್ಬಿಯ ರೀತಿ ಆತನನ್ನು ಹೊರಗಡೆ ಇಡಲಾಗತ್ತೆ. ಉದಾಹರಣೆಗೆ ನಿಮಗೆ ಶಶಿ ಥರೂರ್ ನಮ್ಮ ಕಣ್ಣೆದುರಿಗೆ ಈಗ ಕಾಣಿಸ್ತಾ ಇದ್ದಾರೆ, ಮನೀಶ್ ತಿವಾರಿ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದ್ದಾರೆ, ಬಿಟ್ಟು ಹೋದಂಥ ಗುಲಾಂ ನಬಿ ಆಜಾದ್ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದ್ದಾರೆ. ಇವರ ಕೇಸುಗಳನ್ನೆಲ್ಲ ಗೆದ್ದುಕೊಡ್ಲಿಕ್ಕೆ ಇನ್ನಿಲ್ಲದ ಹಾಗೆ ಪರಿತಪಿಸಿದಂಥ ಕಪಿಲ್ ಸಿಬಲ್ ಕಣ್ಣೆದುರಿಗೆ ಕಾಣಿಸ್ತಾ ಇದ್ದಾರೆ. ಯಾರನ್ನು ಬೇಕಾದರೂ ಕಿತ್ತೆಸೆಯಲಿಕ್ಕೆ ರಾಹುಲ್ ಗಾಂಧಿ ಸಿದ್ಧರಾಗಿರ್ತಾರೆ. ಇಲ್ಲದೆ ಹೋದರೆ ಅವ್ರನ್ನ ಸಂಪೂರ್ಣವಾಗಿ ನಗಣ್ಯ ಮಾಡಿ ಅವರಿಂದ ಒಂದೇ ಒಂದು ರೀತಿ ಯಾವುದೇ ಹೇಳಿಕೆ ಬರಲಾರ್ದಾಗೆ, ಅವ್ರ ಪಕ್ಷಕ್ಕೆ ಸಂಬಂಧವೇ ಇರಲಾರ್ದಾಗೆ ಅವ್ರನ್ನ ಸಂಪೂರ್ಣವಾಗಿ ತುಳಿದು ಹಾಕುವಂಥ ಪ್ರವೃತ್ತಿ ನಡೆಯುತ್ತೆ. ಆದರೆ ಇದಕ್ಕೆ ಸೆಡ್ಡು ಹೊಡೆದು ನಿಂತವರು ರೇವಂತ್ ರೆಡ್ಡಿ ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿರುವಂಥ ಮನೆತನದ ಕಾರಣಕ್ಕೆ ಪಕ್ಷದ ಟಿಕೆಟ್ ತೊಗೋಬೋದು. ಅಣ್ಣ ಇದ್ದಾನೆ, ಅಕ್ಕ ಇದ್ದಾಳೆ, ಅಪ್ಪ ಇದ್ದಾನೆ, ಅಮ್ಮ ಇದ್ದಾಳೆ, ಅಜ್ಜ ಇದ್ದರು, ಅಜ್ಜಿ ಇದ್ದರು ಅಂತೇಳಿ ಟಿಕೆಟ್ ತೊಗೋಬೋದು. ಟಿಕೆಟ್ ತೊಗೊಂಡು ಕುಟುಂಬದ ಹೆಸರಿನಲ್ಲಿ ಚುನಾವಣೆಯನ್ನು ಗೆಲ್ಲಬಹುದು, ಜನಪ್ರತಿನಿಧಿಯೂ ಆಗಬಹುದು. ಆದರೆ ಜನನಾಯಕನಾಗಲಿಕ್ಕೆ, ನೇತಾರನಾಗಲಿಕ್ಕೆ, ಲೀಡರ್ ಆಗಲಿಕ್ಕೆ ತಾಕತ್ತು ಬೇಕು, ಸಾಮರ್ಥ್ಯ ಬೇಕು, ದೂರದರ್ಶಿತ್ವ ಬೇಕು, ಯೋಗ್ಯತೆ ಬೇಕು ಅಂತ ಹೇಳ್ತಾರೆ. ಯಾರ ಬಗ್ಗೆ ಹೇಳಿರ್ಬೋದು ಅವರು? ನೇರವಾಗಿ ರಾಹುಲ್ ಗಾಂಧಿಯನ್ನು ಟಾರ್ಗೆಟ್ ಮಾಡಿದ್ದಾರೆ. ಇನ್ನು ಮುಂದೆ ಮಹಾರಾಜರ ರೀತಿಯ ಆಡಳಿತ ವ್ಯವಸ್ಥೆ ನಡೆಯೋದಿಲ್ಲ. ಇನ್ನು ಮುಂದೆ ಹೈಕಮಾಂಡ್ ಅನ್ನೋದು ಇನ್ನೇನಿದ್ರೂ ಎಲ್ಲರೂ ಸಮನ್ವಯದಿಂದ ಮಾಡಬೇಕೇ ವಿನಃ ತಮಗಿಷ್ಟ ಬಂದ ಹಾಗೆ ಮಾಡಿದರೆ ನಡೆಯೋದಿಲ್ಲ. ಅದಕ್ಕೆ ನಾನಂತೂ ಒಪ್ಪೋದಿಲ್ಲ. ನನ್ನ ಸರ್ಕಾರ ಸರ್ವತಂತ್ರ ಸ್ವತಂತ್ರ ಅಂತ. ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ನರೇಂದ್ರ ಮೋದಿ ನನಗೆ ಅಣ್ಣ ಇದ್ದ ಹಾಗೆ, ನಾನು ಅವ್ರನ್ನ ತುಂಬ ಇಷ್ಟಪಡ್ತೇನೆ. ಅವರು ಈ ದೇಶದಲ್ಲಿ ಅತ್ಯಂತ ಉನ್ನತ ಸ್ತರದಲ್ಲಿರುವಂಥ ನಾಯಕ. ಅವರ ನಾಯಕತ್ವದಲ್ಲಿ ನನ್ನ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಅವರು ಅಣ್ಣ, ನಾನು ತಮ್ಮ ಅಂತ ಹೇಳ್ತಾರೆ. ಇದು ಹೇಗಿದೆ ಅಂದರೆ ಗಾಯ ಆದವರಿಗೆ ಉಪ್ಪು ಸುರಿದಂಗಿದೆ. ಇದನ್ನು ಕೇಳ್ಕೊಂಡ್ಮೇಲೆ ರಾಹುಲ್ ಗಾಂಧಿಗೆ ಹೆಂಗೆ ಅನಿಸಿರಬಹುದು ಅಂತ ನಾನು ಸುಮ್ಮನೆ ಊಹೆ ಮಾಡ್ತಾ ಇದ್ದೆ. ಯಾಕೆಂದರೆ ಈ ರೀತಿಯ ಮಾತುಗಳನ್ನು ಈ ಮನುಷ್ಯ ಕೇಳಿರೋದೇ ಇಲ್ಲ. ವಾಸ್ತವವಾಗಿ ಈ ರೇವಂತ್ ರೆಡ್ಡಿ ಹೇಳಿರೋ ಮಾತಿನಲ್ಲಿ ಏನೂ ತಪ್ಪಿಲ್ಲ. ಯಾಕೆ ಅಂತಂದರೆ ಕುಟುಂಬದ ಹೆಸರಿನಲ್ಲಿ ರಾಜಕಾರಣ ಮಾಡುವಂಥ ನೂರಾರು ನಾಯಕರನ್ನು ನಮ್ಮಲ್ಲಿ ನೋಡಿದ್ದೀವಿ. ಸ್ವತಃ ಲಾಲು ಯಾದವ್ ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಮನೆಯಲ್ಲಿ ರೊಟ್ಟಿ ಬಡಿತಾ 11 ಮಕ್ಕಳಿಗೆ ರೊಟ್ಟಿ ಬಡಿತಾ ಇದ್ದಂಥ ರಾಬಡಿ ದೇವಿ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿ ಆಗಿಬಿಡ್ತಾರೆ. ಇದೇ ಗಾಂಧಿ ಕುಟುಂಬದಲ್ಲಿ ಕುಟುಂಬದ ಹೆಸರು ಹೇಳಿ ಎಲ್ಲರೂ ಎಂ ಪಿಗಳಾಗಿದ್ದಾರೆ. ಈಗ ಲಾಲು ಯಾದವ್ ಕುಟುಂಬದಲ್ಲಿ 5 ಜನ ಎಂ ಪಿಗಳಾಗಿದ್ದಾರೆ. ಲಾಲು ಯಾದವ್ ಕುಟುಂಬದಲ್ಲಿ ಒಬ್ಬರು ಎಂ ಪಿ, 4 ಜನ ಎಮ್ ಎಲ್ ಎಗಳಾಗಿದ್ದಾರೆ. ಈ ರೀತಿಯದಾಗಿ ಕುಟುಂಬದ ಹೆಸರಿನಲ್ಲಿ ರಾಜಕಾರಣ ಮಾಡೋದು, ಮನೆಯಲ್ಲಿ ಯಾರೋ ತೀರ್ಕೊಂಡ್ರು ಅಂತ ಮಗನಿಗೋ ಹೆಂಡತಿಗೋ ಸೋದರನಿಗೋ ಟಿಕೆಟ್ ಕೊಟ್ಟು ಗೆಲ್ಲಿಸೋದು ಸ್ವಾಭಾವಿಕವಾದ ಪ್ರಕ್ರಿಯೆ ಭಾರತ ದೇಶದಲ್ಲಿ. ಹಾಗೆ ಗೆಲ್ಕೊಂಬಿಡೋದು ಭಾಳ ಸ್ವಾಭಾವಿಕ. ಯಾವುದೋ ಅನುಕಂಪದ ಆಧಾರದ ಮೇಲೆ ಗೆಲ್ತಾರೆ. ಗೆದ್ದಾದ ಮೇಲೆ ನಾಯಕನಾಗಬೇಕಲ್ಲ, ಆ ನಾಯಕನಾಗೋದು ಸಾಧ್ಯ ಆಗೋದಿಲ್ಲ. ನಾಯಕನಾಗಲಿಕ್ಕೆ ಯೋಗ್ಯತೆ ಇರಬೇಕು. ಅಕ್ಷರಶಃ ಸರಿಯಾದ ಮಾತನ್ನು ರೇವಂತ್ ರೆಡ್ಡಿ ಹೇಳಿದ್ದಾರೆ. ಸಮಸ್ಯೆ ಏನು ಅಂದರೆ ಇವರು ಹೇಳುವಂಥ ಈ ಸತ್ಯ ಏನಿದೆ, ಆ ಸತ್ಯವನ್ನು ಅರಗಿಸಿಕೊಳ್ಳಲಿಕ್ಕೆ ರಾಹುಲ್ ಗಾಂಧಿಗೆ ಸಾಧ್ಯವೇ ಆಗುವುದಿಲ್ಲ. ಅವರು ಈ ವಾದವನ್ನು ಒಪ್ಪುವುದಿಲ್ಲ. ಆದರೆ ಆತನ ದುರದೃಷ್ಟ ನೋಡಿ ರಾಹುಲ್ ಗಾಂಧಿದು, ಕೊನೆಗೆ ಇದೇ ಮೀನಾಕ್ಷಿ ನಟರಾಜನ್ ತನ್ನ ಪಾದಯಾತ್ರೆಯ ಕಾರ್ಯಕ್ರಮವನ್ನು ಮುಂದೂಡಬೇಕಾದಂಥ ಸಂದರ್ಭ ಬರುತ್ತೆ. ಆಕೆ ಮುಂದೂಡ್ತಾರೆ. ಅಲ್ಲಿಗೆ ಯಾರು ಗೆದ್ದ ಹಾಗಾಯಿತು? ರೇವಂತ್ ರೆಡ್ಡಿ ಗೆದ್ದ ಹಾಗಾಯಿತು. ಹಾಗಾದರೆ ಮುಂದಿನ ದಿನಗಳ ವಿಚಾರ ಏನು? ಯಾವ G23 ಅನ್ನೋದು ಹಿನ್ನೆಲೆಗೆ ಹೋಗಿತ್ತೋ, ಯಾರ್ಯಾರಿಗೂ ಅಸಮಾಧಾನ ಇದೆಯೋ ಅವರು ಮುನ್ನೆಲೆಗೆ ಬರಲಿಕ್ಕೆ ರೇವಂತ್ ರೆಡ್ಡಿ ಓಪನ್ ಆಗಿ ಆಫರ್ ಕೊಟ್ಟಿದ್ದಾರೆ.
ಯಾವ ರಾಹುಲ್ ಗಾಂಧಿಯ ನೇತೃತ್ವವನ್ನೇ ಬೇಡ ಅಂತ ತಿರಸ್ಕರಿಸಿದ್ರೋ ಅವರೆಲ್ಲ ಸೈಲೆಂಟ್ ಆಗಿದ್ರಲ್ಲ, ಅವರಿಗೆ ಧ್ವನಿ ಬರಲಿಕ್ಕೆ ಶುರುವಾಗಿದೆ. ಹಾಗಾದರೆ ಇದು ಕಾರ್ಯಗತ ಆಗೋದು ಯಾವಾಗ? ಇನ್ನೊಂದು 3-4 ಚುನಾವಣೆ ಕಳೆಯಬೇಕು. ಒಂದು ಕಡೆ ಬಿಹಾರದಲ್ಲಿ ಸೋಲೋದು ಖಚಿತ, ಪಶ್ಚಿಮ ಬಂಗಾಳದಲ್ಲಿ ಇವರು ಕಾಲಿಡಲಿಕ್ಕೆ ಅವಕಾಶ ಆಗೋದಿಲ್ಲ, ಅಸ್ಸಾಂನ ಚುನಾವಣೆ ಇವರ ವ್ಯತಿರಿಕ್ತವಾದಂಥ ಫಲಿತಾಂಶ ಬಂದರೆ ತದನಂತರ ಕಾಂಗ್ರೆಸ್ನಲ್ಲಿ ಸ್ಥಿತಿ ಬಹಳ ಗಂಭೀರವಾಗಿರುತ್ತೆ. ಈತ ಲೀಡರ್ಶಿಪ್ ಮಾಡಿ ಉಳಿದವರನ್ನ ಸೇರಿಸುವ ಕೆಲಸವನ್ನು ರೇವಂತ್ ರೆಡ್ಡಿ ಮಾಡ್ತಾ ಇಲ್ಲ, ಅಥವಾ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರಿ ಸರ್ಕಾರ ಮಾಡಬೇಕು ಅನ್ನುವಂಥ ಆಲೋಚನೆ ಏನಿಲ್ಲ. ತನ್ನ ಎಮ್.ಎಲ್.ಎಗಳ ಮೇಲೆ ಹಿಡಿತವನ್ನು ಇಟ್ಕೊಂಡಿದ್ದಾರೆ, ಸರ್ಕಾರವನ್ನು ಬಂದೋಬಸ್ತಾಗಿ ನಡೆಸ್ತಾ ಇದ್ದಾರೆ. ಸಂಪನ್ಮೂಲದ ಕೊರತೆ ಇದೆ, ಆದರೆ ನರೇಂದ್ರ ಮೋದಿಯವರ ಸಹಾಯತೆಗೊಳ್ಳೋದ್ರಲ್ಲಿ ಆತ ಹಿಂದೇಟು ಹಾಕೋದಿಲ್ಲ. ಸಮನ್ವಯದಿಂದ ಸರ್ಕಾರ ನಡೆಸ್ತಾ ಇದ್ದಾರೆ, NDA ಸರ್ಕಾರ ಜೊತೆ ಸಮನ್ವಯದಿಂದ ಸರ್ಕಾರ ನಡೆಸ್ತಾ ಇದ್ದಾರೆ. ಈಗ ಇದು ಬಿಸಿ ತುಪ್ಪಾಗಿರುವುದು ಕೇವಲ ಮತ್ತು ಕೇವಲ ಗಾಂಧಿ, ನಕಲಿ ಗಾಂಧಿ ಕುಟುಂಬಕ್ಕೆ. ಏನಾಗತ್ತೆ ಕಾದು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.